ಕಳೆದ ಸುಮಾರು 438 ದಿನಗಳಿಂದ ಬಿಡದೆಯ ರೈತರು ಏನು ಒಂದು ಕುಪ್ರಸಿದ್ಧ ಟೌನ್ಶಿಪ್ ಅಂತ ಯೋಜನೆ ಬರ್ತಾ ಇದೆ ಅಥವಾ ಯೋಜನೆ ಪ್ರಸ್ತಾಪ ಮುಂದೆ ಇದೆ, ಅದರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಇದರ ವಿರುದ್ಧವಾಗಿ BJP ಮತ್ತು JDS ಕೇಂದ್ರದ ಸಚಿವರಾದ ಶ್ರೀ ಕುಮಾರಸ್ವಾಮಿಯವರು, ನಮ್ಮ ಪಕ್ಷದ ನಾಯಕರಾದ ಶ್ರೀ ವಿಜೇಂದ್ರ, ಅಶೋಕ್, ಚಲವಾದಿ, ನಾರಾಯಣ ಸ್ವಾಮಿಯವರು ಎಲ್ಲರೂ ಕೂಡ ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಇವತ್ತು ರೈತರ ನೈಜ ಆತಂಕವನ್ನು, ನೈಜ ಭಾವನೆಯನ್ನು ಪ್ರತಿಬಿಂಬಿಸಿ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಹೋರಾಟ ಕೈಗೊಂಡಿದ್ದೀವಿ. ದಯವಿಟ್ಟು ಫಲವತ್ತಾದ ಭೂಮಿನ ಭೂಸ್ವಾಧೀನ ಮಾಡಿಕೊಳ್ಳೋ ಮನಸ್ಥಿತಿಯಿಂದ ಆಚೆ ಬನ್ನಿ. ನಾವು ಯಾರು ಕೂಡ ಅಭಿವೃದ್ಧಿ ವಿರೋಧಿಗಳಲ್ಲ. ಆದರೆ ಸರ್ಕಾರಕ್ಕೆ ಕಣ್ಣು ಇರಬೇಕು, ಕಿವಿನೂ ಇರಬೇಕು, ಹೃದಯ ಇರಬೇಕು. ರೈತರ ಸಂಕಟನ ಅರ್ಥ ಮಾಡ್ಕೊಳ್ದೇ ಇದ್ದರೆ ಸರ್ಕಾರ ಇದ್ದರೆಷ್ಟು ಹೋದರೆಷ್ಟು. ಸೊ ಅದಕ್ಕೋಸ್ಕರ ಸರ್ಕಾರ ಈ ಭಾವನೆಯನ್ನು ಅರ್ಥ ಮಾಡಿಕೊಂಡು ಈ ಯೋಜನೆ ಕೈ ಬಿಡಬೇಕು ಅಂತ ಆಗ್ರಹಿಸಿ ಈ ಹೋರಾಟ ಮಾಡ್ತೀವಿ. ಕುಮಾರಸ್ವಾಮಿ ಅವರು ತಂದಂಥ ಯೋಜನೆ ನಾನು ಮುಂದುವರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಕುಮಾರಸ್ವಾಮಿ ತಂದ ಕುಮಾರಸ್ವಾಮಿ ಅವರು ಭಾಳ ಸ್ಪಷ್ಟಪಡಿಸಿದ್ದಾರೆ, ಈ ಯೋಜನೆ ಪ್ರಸ್ತಾಪನೆ ನಮ್ಮ ಹತ್ರ ಇತ್ತು, ನಾವು ಯಾವುದೇ ರೈತರ ಭಾವನೆ ಅರ್ಥ ಮಾಡಿಕೊಂಡು ನಾವು ಅದನ್ನು ಜಾರಿಗೆ ತರಲಿಲ್ಲ ಅಂತ. ಅದನ್ನು ಶಿವಕುಮಾರ್ ಅವರು ಕೂಡ ಅರ್ಥ ಮಾಡ್ಕೋಬೇಕು.